ಸರ್ವಾದಿಗಳು ಪರಿಸರ ಪ್ರೇಮಿ ಪ್ರೇಮ ದೇಸಾಯಿ ಅವರೇ, ನನ್ನ ಅಂದಾಜು 60 ವರ್ಷದ ಹಿಂದೆಯೇ ಇದನ್ನು 78ರೊಳಗೆ ಅಂದರೆ 25, 22 ಆಲ್ಮೋಸ್ಟ್ 50 ವರ್ಷದಿಂದ ನಮ್ಮೂರಿಗೆ ಪರಿಸರದ ಬಗ್ಗೆ, ಗಿಡಗಳ ಮಹತ್ವ ಅದನ್ನು ತಿಳಿಸ್ಕೊಟ್ಟವರು ಡಾಕ್ಟರ್ ಎಂ ಆರ್ ದೇಸಾಯಿ ಅವರು. ನಮ್ಮೂರಾಗ 50 ವರ್ಷದಿಂದ ಯಾರೂ ಗಿಡಕ್ಕೆ ಕೊಡ್ಲಿ ಹಚ್ಚಂಗಿಲ್ಲ. ಅವಾಗ ನಾವೆಲ್ಲರೂ ದೊಡ್ಡ ದೊಡ್ಡ ರೈತರು, ಶ್ರೀಮಂತರು ಏನು ಮಾಡ್ತಿದ್ವಿ ಅಂದ್ರೆ, ಸರ್ಕಾರಿ ಅಡವಿ ಒಳಗೆ ಗಿಡ ಕಡಿದು ಟ್ರ್ಯಾಕ್ಟರ್ಗಟ್ಟಲೆ ತುಂಬಿ ನಮ್ಮ ಹೊಲದೊಳಗಿಂದ ನಮ್ಮದಾಗ ಕೊಡ್ತೀವಿ ಅನ್ನೋರ್ಗತ್ತೆ ಬೀಗರು ಬಿದ್ದರೆ ಕಳಿಸ್ತಿದ್ವಿ. ಆ ಬೀಗರು ಬಿದ್ದರು ನಮ್ಮ ಬೀಗರು ಎಡಳಿಯಿಂದ ಕಳಿಸ್ಯಾರಪ್ಪ ಅಂತೇಳಿ, ಅಂದರೆ ಸುತ್ತಮುತ್ತ ಗ್ರಾಮ ಊರು ನಮ್ಮೂರು ಹೈನವದ ಅದು ಇವತ್ತು ಬಂದಾಗಿದೆ. ಇಲಾಖೆಯೂ ಸಹಿತ ಸಾಕಷ್ಟು ಕಾಳಜಿ ವಹಿಸ್ತಾ ಇದೆ. ಇದು ಒಂದೇ ಇಲಾಖೆ ಅಲ್ಲ, ಒಂದೆರಡು ಉದಾಹರಣೆ ಹೇಳ್ತೀನಿ. ಇಬ್ಬರು, ಒಂದು ಕೋಲ್ಕಾರ್ ಅಂತೇಳಿ ಹವಾಲ್ದಾರ್, ಹನುಮಂತಪ್ಪಯ್ಯನ ಹೆಸರಿತ್ತವರು, ದೊಡ್ಡ ಎತ್ತರದ ಬಾಹುಬಲಿ, ಕಲಗಲಿ ಒಳಗೆ ಹವಾಲ್ದಾರ್ ಇದ್ದ. ಆ ಮನುಷ್ಯ ಊರಾಗ ಯಾವ ಊರಾಗಾರ ಬರ್ತಾರಂದ್ರೆ, ನಮ್ಮೂರಾಗಂತೂ ಈ ಸರಿಯಾದ ಬಟ್ಟಿ ಮಾಡೋರು ಕೀಲಿ ಹಾಕ್ಕೊಂಡು 2 ದಿವಸ ಅಗವನ ಊರು ಬಿಡ್ತಿದ್ರು, ಅವು ಬಂದು ಹಾಲ್ಗಳಿಗೆ 2 ದಿವ್ಸಕ್ಕೆ ಬರ್ತಿದ್ರು ಅಂತ ಒಂದು ಭಯ ಇತ್ತು. ಆಮೇಲೆ ಇನ್ನೊಬ್ಬರು ಫಾರೆಸ್ಟ್ ಗಾರ್ಡ್ ಇದ್ದಾರೆ ನಮ್ಮೂರಾಗ, ಬ್ರಾಹ್ಮಣರ ಪೈಕಿ. ಆ ಮನುಷ್ಯನ ಅಚ್ಚುಕಟ್ಟುತನ, ಪರಿಸರದ ಬಗ್ಗಿದ್ದಂಥ ಕಾಳಜಿ ಇವತ್ತಿಗೂ ಅವ್ರು ನೆನಪಿಸಿ ಹೋಗ್ಬೇಕಂತ. ಮುಂಜಾನೆ ಖಾಲಿ ಪಟ್ಟಿ ಬಿಕ್ಕೊಂದು ಗುಡ್ದೊಳಗೆ ಹೋಗ್ಕಂದ್ರೆ ಯಾವ ಗಂಡಸಿಗೂ, ನಾವು ಊರಾಗ ದೊಡ್ಡವ್ರು ಇದ್ದವ್ರು ಸಹಿತ ಅಡಿ ಒಳಗೆ ಯಾವುದೋ ಅನ್ಯಾಯದ ಕೆಲಸ ಮಾಡುವಂಥ ಪ್ರಸಂಗ ಇರಲಾರ್ದಂಗೆ ಡೈಲಿ 6 ರಿಂದ 8 ತಾಸು ಗುಡ್ಡ ಸುತ್ತಾಗ್ತಿದ್ರು. ಗುಡ್ಡ ಸುತ್ತಾಗ್ತಿದ್ರು. ಅವ್ನು ಇರೋವರೆಗೂ ಎಲ್ಲರಿಗೂ ಹಿರಿಯರಿಗೆ ಬಂದು ತಾಕೀತು ಮಾಡಿದ. ನನಗೆ ಅವಾಗ ನಾ ಸಾಕ್ಷಿ ಹುಡುಗಿದ್ದು, ನಮ್ಮ ದೊಡ್ಡಪ್ಪವ್ರು ಇದ್ದಾಗ ನಮ್ಮ ತೋಟದೊಳಗೆ ಕರೆಸಿ, ಯಾರೂ ಗಿಡ ಕಡಿಯೋಂಗಿಲ್ಲ ಇನ್ಮೇಲೆ ಅಂತ ಅವಾಗ ವಾರ್ನಿಂಗ್ ಮಾಡಿದರು. ಇಷ್ಟು ಭಯ ಇತ್ತು. ಈಗ SP ಅವರು, ನಮ್ಮ CP ಅವರು ಬಿಡ್ರಿ, ನೀವು SP ಅವ್ರು ಬಂದರೂ ಭಯ ಇಲ್ಲ, ಇವರು DFO ಬಂದರೂ ಭಯ ಇಲ್ಲ. ಅದಕ್ಕೆ ಕಾರಣ ಇರಬೇಕಲ್ಲ. ನಮ್ದು ಭಾಳ ಅವಾಗ ನಿರಕ್ಷರಿದ್ದೀವಿ ನಾವು, ಅದಕ್ಕೆ ಭಯ ಇತ್ತು ಕಾನೂನಿಂದು. ಈಗ ಭಾಳ ನಾವು ಸಾಕ್ಷರರಾಗಿ ಅದಕ್ಕೆ ಕಾನೂನು ಭಯ ಮರೆತು ಬಿಟ್ಟಿವಿ ಅನ್ನುವಂಥ ಪರಿಕಲ್ಪನೆಗೆ ನಾವು ಬಂದಿದ್ದೀವಿ. ಎಲ್ಲಿವರೆಗೆ ನಾವು ಈಗ ಯಾಕೆ ಇಂಬ್ಯಾಲೆನ್ಸ್ ಆಗಿದೆ